ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ವಾರದ ಮೊದಲನೇ ದಿನ, ಶುಭ ಸೋಮವಾರ. ಶುಭ ಸೋಮವಾರದ ಈ ದಿನದ ವಿಶೇಷತೆ ಏನು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ, ಇದರಿಂದ ಅನುಷ್ಠಾನ ಯಾವುದು, ಇದೆಲ್ಲವನ್ನ ಗುರು ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರು ತಿಳಿಸ್ತಾ ಹೋಗ್ತಾರೆ. ಇನ್ನು ಅವರೊಂದಿಗೆ ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಎಂದಿನಂತೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ, ತಂತ್ರಸಾರದ ಕ್ರಮ, ರೀತಿ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನ ಯಲಹಂಕ ಬಾಗ್ಲೂರಿಗೆ ಆಗಮಿಸ್ತಾ ಇದ್ದಾರೆ. ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ಸಾಯಿ ದಶಕೋಟಿ ಮಹಾಯಾಗ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗ್ತಿದೆ. ಸ್ಥಳ SS ಕನ್ವೆನ್ಷನ್ ಸೆಂಟರ್, ಬಾಗಲೂರು ಪೊಲೀಸ್ ಸ್ಟೇಷನ್ ಎದುರು ರಸ್ತೆ, ಬಾಗಲೂರು, ಯಲಹಂಕ, ಬೆಂಗಳೂರು. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, SS ಕನ್ವೆನ್ಷನ್ ಸೆಂಟರ್, ಬಾಗಲೂರು ಪೊಲೀಸ್ ಸ್ಟೇಷನ್ ಎದುರು ರಸ್ತೆ, ಬಾಗಲೂರು, ಯಲಹಂಕ, ಬೆಂಗಳೂರು. ಇಲ್ಲಿ ಶ್ರೀ ಸಾಯಿ ದಶಕೋಟಿ ಮಹಾಯಾಗವನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗ್ತಿದೆ. ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ಈ ಕಾರ್ಯಕ್ರಮಕ್ಕೆ ವಹಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸ್ಬೋದು. ಶ್ರೀ ಸಾಯಿ ದಶಕೋಟಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ, ಗುರುಜರನ್ನ ಭೇಟಿಯಾಗಿ ಹಾಗೆ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಗುರುಜಿ ಜೊತೆಗೆ ಮಾತಾಡಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999 0804121999. ಇನ್ನು ಪತ್ರಗಳನ್ನು ಕೂಡ ನೀವು ಬರೀಬೋದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿಯೂ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ನೀವು ಕಳಿಸ್ಕೊಡ್ಬೇಕು. ಚಕ್ಷುಮತಿಗೆ ಸಂಬಂಧಪಟ್ಟ ಹಾಗೆ ಮನೋಗತ ಪ್ರಶ್ನತಂತ್ರ ವಿಭಾಗಕ್ಕೆ ಪತ್ರಗಳನ್ನು ಬರೀಬಹುದು. ಕಡ್ಡಾಯವಾಗಿ ಫೋಟೋ ಅಗತ್ಯ ಹೇಳಿರೋದಿಲ್ಲ. ಇನ್ನು ಗುರುಜರನ್ನ ನೀವು ನೇರವಾಗಿ ಅವರ ಆಶ್ರಮದಲ್ಲಿ ಭೇಟಿಯಾಗಬೇಕು ಅಂತಂದರೆ ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳು 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಶುಭ ಸೋಮವಾರ.
नमः। शतावृत्तं प्रकर्तव्यं सङ्कटे कष्टनाशनम् शुचिर्भूत्वा पठेत् स्तोत्रं सर्वसिद्धिप्रदायकम्। ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನ್ಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗೌರೀನ್ಮವಾಯ ಸಲಿಲಾನ್ಕ್ಷತ್ವದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಭೂಷೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಏಕದಂತಾಯ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಶುಚಿಪುರಂದರಾಭ್ಯ ನಮಃ. ಅರುಂಧತಿ ವಸಿಷ್ಠಾಭ್ಯ ನಮಃ. ಸೀತಾರಾಮಾಭ್ಯ ನಮಃ. ಶ್ರೀ ಲಕ್ಷ್ಮೀ ಮಹಾಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾ ಸರಸ್ತಾ ವಿಪ್ಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಚಕ್ರೇಶ್ವರಿ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಧನುರ್ಮಾಸದಲ್ಲಿ ಬೆಳಗ್ಗಿನ ಅಂದರೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವತಿಯ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ನೋಡ್ತಿರ್ತೀರಿ. ನಿಮ್ಮ ನಿಮ್ಮ ವಾಸ್ತುಗೃಹಗಳಿಗೆ ಸಮೀಪದಲ್ಲಿರ್ತಕ್ಕಂತಹ ದೇವಾಲಯಗಳಲ್ಲೂ ಸಹಿತ ನಾವು ದೇವಸ್ಥಾನಕ್ಕೆ ತಡವಾಗಿ ಬರ್ತೀವಿ ಅಂದರೆ ನಿಮಗೆ ದೇವರ ದರ್ಶನ ಆಗೋದಿಲ್ಲ. ಆದರೆ ಬೆಳಗ್ಗಿನ ಜಾವ ಬೇಗ ಹೋಗಿ ದರ್ಶನ ಮಾಡ್ತೀವಿ ಅಂದರೆ ಅದೊಂದು ಸೌಭಾಗ್ಯ. ದೇವರ ದರ್ಶನ ದೇವರ ಮಹಾಪ್ರಸಾದ. ಆ ಪ್ರಸಾದ ಸಹಿತ ಬಹಳ ವಿಶೇಷ. ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ನಾನು. ಧನುರ್ಮಾಸದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಜೀರಿಗೆ, ಮೆಣಸು ಜೊತೆಗೆ ಖಾರ ಪೊಂಗಲ್ ಅಂತಕ್ಕಂಥದ್ದು, ಹೆಸರುಬೇಳೆ, ಅಕ್ಕಿ ಮತ್ತು ತುಪ್ಪ ಇಂಥದ್ರಿಂದ ಮಾಡುವಂಥ ಖಾದ್ಯಗಳು ಸಾಕಷ್ಟು. ಯಾಕೆಂದರೆ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ ನೋಡಿ. ಧನುರ್ಮಾಸದಲ್ಲಿ ಅನುಷ್ಠಾನಕ್ಕೆ ದೇವರಿಗೆ ಕೊಡ್ತಕ್ಕಂಥ ನೈವೇದ್ಯ ಅದು ಖಾರ ಪೊಂಗಲ್ ಆಗಿದ್ದು, ಆ ಪೊಂಗಲ್ ಎಂಬತಕ್ಕಂಥದ್ದು ಅದಕ್ಕೆ ಹಾಕುವಂಥ ಪದಾರ್ಥಗಳು ಸಹಿತ ತುಪ್ಪ ಇರುತ್ತೆ, ಹೆಸರುಬೇಳೆ ಇರುತ್ತೆ, ಅಕ್ಕಿ ಇರುತ್ತೆ. ಅಕ್ಕಿ ಚಂದ್ರ, ಹೆಸರುಬೇಳೆ ಬುಧ, ನೀರಂತಕ್ಕಂಥ ಚಂದ್ರ, ತುಪ್ಪ ಅನ್ನೋದು ಶುಕ್ರ. ಹೀಗೆ ಧಾನ್ಯಗಳನ್ನು ನೋಡಿದ್ರೂ ಅಲ್ಲಿ ಗ್ರಹಗಳ ಒಂದಷ್ಟು ಇದು ಇರತಕ್ಕಂಥದ್ದು. ಜೊತೆಗೆ ಇದೆಲ್ಲದರ ಮಧ್ಯದಲ್ಲಿ ತಾಯಿ ಲಕ್ಷ್ಮಿ ಅಂದರೆ ಅದು ಮೆಣಸು. ಈ ಮೆಣಸು, ಜೀರಿಗೆ ಮತ್ತು ಶುಂಠಿ ಇದೆಲ್ಲ ಬಿದ್ದಾಗ ಏನಾಗುತ್ತೆ, ದೇಹದ ಆರೋಗ್ಯದ ಬಗ್ಗೆ ಒಂದು ಹೆಚ್ಚಿನ ಒಂದು ಕಾಳಜಿ ಬರುತ್ತೆ. ಯಾಕೆಂದರೆ ಈಗ ತಂಪಿನ ವಾತಾವರಣ ಜೊತೆಗೆ ಹಿಮ ಸುರಿತಕ್ಕಂಥ ವಾತಾವರಣ. ಈಗಾಗಲೇ ಬೆಂಗಳೂರಿನ ವಾತಾವರಣ ಅಂತೂ ಸಂಪೂರ್ಣವಾಗಿ ಒಂದು ಕೂರ್ಗ್ ಅಂತನೋ ಅಥವಾ ಕೊಡಗಂತನೋ ಅಥವಾ ಊಟಿ ಕೊಡಗಿನ ಈ ಪ್ರಕಾರ ಅಲ್ಲೆಲ್ಲ ಹೇಗೆ ತಂಪು ಕೊಡುತ್ತೋ ಅದೇ ಪ್ರಕಾರ ತಂಪಿದೆ. ಇಲ್ಲಿ ಗಿಡಮರಗಳಿಲ್ದಿರ ಇದ್ದರೂ, ಸಸ್ಯಕಾಶಿ ತುಂಬ ಕಡಿಮೆ ಆದರೂ, ಆದರೆ ಇಲ್ಲಿನ ತಂಪಿನ ವಾತಾವರಣ ಮಾತ್ರ ಏನೂ ಯಾವುದಕ್ಕೂ ಕೊರತೆ ಇಲ್ಲ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಇನ್ನು ದೇವರಿಗೆ ಕೊಡ್ತಕ್ಕಂತಹ ನೈವೇದ್ಯ ಪ್ರಸಾದ, ಬೆಳಗ್ಗೆ ದೇವರ ದರ್ಶನ ಆದ ತಕ್ಷಣ ನಿಮಗೆ ಸಿಗುವಂಥ ಮಹಾಪ್ರಸಾದ ನಿಮ್ಮ ಆರೋಗ್ಯವನ್ನು ಸಾಕಷ್ಟು ಸುಧಾರಣೆ ಮಾಡುತ್ತೆ. ಆರೋಗ್ಯ ವೃದ್ಧಿಗೂ ಸಹಿತ ಈ ಸಂದರ್ಭದಲ್ಲಿ ಇಂಥದ್ದೇ ಪದಾರ್ಥ ತಿನ್ನಬೇಕು ಎಂಬತಕ್ಕಂಥದ್ದಿದೆ. ಅದಕ್ಕೆ ಭಗವಂತನ ನೈವೇದ್ಯದ ರೂಪದಲ್ಲಿ ನೈವೇದ್ಯ ಕೊಟ್ಟು, ಆ ನೈವೇದ್ಯವನ್ನೇ ನಿಮ್ಮ ಪ್ರಸಾದ ರೂಪದಲ್ಲಿ ಕೊಟ್ಟು ನಿಮ್ಮ ಆರೋಗ್ಯವನ್ನು ಸರಿಪಡಿಸುವಂಥ ವಿಧಾನ. ಇದು ಒಂದು ವಿಧಾನ. ಹಿಂದಿನವರು ಮಾಡಿಟ್ಟಿರ್ತಕ್ಕಂಥ ಪದ್ಧತಿಗಳು, ಆ ಪದ್ಧತಿ ಹಾಗೆ ನಡೀತಿದೆ. ಆದರೆ ಈಗಾಗಲೇ
ಪ್ರತಿಯೊಬ್ಬರನ್ನು ಸಹಿತ ಆತಂಕಕ್ಕೆ ಒಳಪಡಿಸ್ತಾ ಇರತಕ್ಕಂತಹದ್ದು ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ. ನಾವು ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಪ್ರಾರಂಭ ಆಗಿದೆ ಅಂತಕ್ಕಂಥ ಈ ಸುದ್ದಿಯನ್ನು ನಮ್ಮ ವಾಹಿನಿಯಲ್ಲಿ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸೋದೇ ಒಂಥರ ನಮಗೂ ಬಾಧೆ ಅನಿಸುತ್ತೆ. ಎಲ್ಲಿಂದ ಎಲ್ಲಿ ನೋಡಿದ್ರೂ ಅದರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಎಲ್ಲ ವಾಹಿನಿಗಳಲ್ಲೂ ಅದರ ಬಗ್ಗೆ ಎಚ್ಚರ ಕೊಡ್ತಾ ಇದ್ದಾರೆ. ಆಗಲೇ ಬೆಂಗಳೂರಲ್ಲಿ ಎಷ್ಟಿದೆ ಮತ್ತು ಈ ರಾಜ್ಯದಲ್ಲಿ ಎಷ್ಟಿದೆ, ಎಷ್ಟು ಜನ ಕೋವಿಡ್ಗೆ ಒಳಪಟ್ಟಿದ್ದಾರೆ, ಅದಕ್ಕೆ ಬೇಕಾದಂತಹ ಎಚ್ಚರಿಕೆಗಳೇನು ಮತ್ತು ದೇಹವನ್ನು, ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು. ಯಾಕೆಂದರೆ ಕಳೆದ ಬಾರಿ ಕೋವಿಡ್ ಅಂತ ಬಂದಾಗ ಎಷ್ಟೋ ಜನ ಕುಟುಂಬದಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳ್ಕೊಂಡಿದ್ದಾಯಿತು. ಕನಿಷ್ಠ ಪಕ್ಷ ಅವರ ಅಂತ್ಯಕ್ರಿಯೆಗಳ ಬಗ್ಗೆ ನಾವು ಭಾಗವಹಿಸಿ ಅದನ್ನು ನೋಡಲಿಕ್ಕೂ ಸಹಿತ ಸಿಗದಂಥ ರೀತಿಯಲ್ಲಿ ಹೋಯಿತು. ಆದರೆ ಅಂತಹ ತಪ್ಪು ಇವತ್ತಾಗಬಾರ್ದು, ಈ ಸನ್ನಿವೇಶ ಆಗಬಾರ್ದು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಬಾರಿ ಸಂಭವಿಸಿರ್ತಕ್ಕಂಥ ಈ ರೋಗ ರುಜಿನಗಳು ಏನಿದೆ, ಈ ಕೋವಿಡ್ ಎಂಬತಕ್ಕಂಥದ್ದು ಮರು ಹೆಸರಿನಿಂದ ಅಂದರೆ ಇನ್ನೊಂದು ಹೊಸ ಹೆಸರಲ್ಲಿ ಬಂದಿರತಕ್ಕಂಥದ್ದಿದೆ. ಜೊತೆಗೆ ಬಹಳಷ್ಟು ಸ್ಟ್ರಾಂಗ್ ಅಂತ ಬೇರೆ. ಹೀಗೆ ಹೇಳುವಂತಹ ವಿಧಿವಿಧಾನವನ್ನು ಕಿವಿಯಲ್ಲಿ ಕೇಳಿದ್ರೆ ಸಾಕು, ಕೇಳುವಂಥ ಕಾಲನೇ ಪಟ್ಟಂತ ಪ್ರಾಣ ಹೋಗಬೇಕು, ಆ ಮಟ್ಟಕ್ಕೆ ಹೋಗ್ತಾ ಇದೆ. ಅದರಿಂದ ಇಲ್ಲಿ ಎಚ್ಚರಿಕೆ ಬೇಕು. ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನೀವು ಹೇಗಿದ್ದೀರಿ ಅನ್ನೋದೇ ಬಹಳ ಮುಖ್ಯ. ಅದಕ್ಕಾಗಿ ನಿಮ್ಮ ಆಹಾರವನ್ನು ಮತ್ತು ನಿಮ್ಮ ಸಾಧ್ಯವಾದಷ್ಟು ನಿಮ್ಮ ಪರಿಸರವನ್ನು ಮತ್ತು ನೀವು ಹೊರಗಡೆ ಪ್ರಯಾಣ ಬೆಳೆಸಬೇಕಾದ್ರೆ ನೀವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಒಂದಷ್ಟು ತಿಳಿದಿರ್ತಕ್ಕಂಥವರು, ಜ್ಞಾನಿಗಳು, ಅವರು ಏನು ಹೇಳ್ತಾರೆ ಅದನ್ನು ದಯವಿಟ್ಟು ಪಾಲನೆ ಮಾಡಿ. ಹೊರಗಡೆ ಅಂತ ಬಂದಾಗ ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ತಪ್ಪಲ್ಲ. ಏನು ಮಾಡೋದು, ನಮ್ಮಲ್ಲಿ ಇಷ್ಟು ದಿವಸ ದೇಹಕ್ಕೆ ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಅಷ್ಟು ಬಟ್ಟೆ ಅಂತಿತ್ತು. ಆಗ ಈಗ ಪ್ರಾಣವನ್ನು ಸಂರಕ್ಷಣೆ ಮಾಡಲಿಕ್ಕೆ ಇನ್ನಷ್ಟು ಬಟ್ಟೆ ಬಂದಾಯಿತು. ಅದಕ್ಕಾಗಿ ಮೊದಲು ಕುತ್ತಿಗೆಯಿಂದ ತಲೆಗೆ ಮಾತ್ರ ಬಟ್ಟೆ ಬೇಕಾಯಿತು. ಅದರಲ್ಲೂ ಆ ಬಟ್ಟೆ ಎಷ್ಟು ಮಾತ್ರ ಯಾರ್ಯಾರು ಧರಿಸ್ತಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ನೀವು. ಇರಲಿ, ನಮಗದು ಕತೆ ಬೇಡ. ಆದರೆ ಕುತ್ತಿಗೆಯಿಂದ ಮೇಲ್ಭಾಗದಲ್ಲೂ ಸಹಿತ ಅಲ್ಲೂ ಸಹಿತ ಒಂದು ವಸ್ತ್ರವನ್ನು ಮುಚ್ಚಬೇಕಾಗಿದೆ. ಕಾರಣ ನಮ್ಮ ಉಸಿರು ಉಳ್ಕೋಬೇಕಾಗಿದೆ, ನಮ್ಮ ಈ ಪ್ರಾಣ ಉಳಿಬೇಕಾಗಿದೆ. ನಾವು ಹೇಗಿರ್ತೀವಿ ಅನ್ನೋದಕ್ಕಿಂತ ನಮ್ಮ ಪರಿಸರವನ್ನು ಹಾಗೆ ಇಟ್ಕೊಳ್ಳೋದಕ್ಕಾದ್ರೂ ಸಹಿತ ಪರಿಸರದ ಕಾಳಜಿ ಇಟ್ಕೊಂಡ್ರೂ ಸಹಿತ ನೀವು ಮಾಸ್ಕನ್ನು ಧರಿಸೋದು ಉತ್ತಮ. ಇನ್ನು ಆದಷ್ಟು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಖಾದ್ಯ ಪದಾರ್ಥಗಳೇನಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಲ್ಲಿ ಏನೆಲ್ಲ ವೈಶಿಷ್ಟ್ಯತೆ ಇದೆ, ಅದು ಎಷ್ಟು ಮಾತ್ರ ಹೇಗೆ ಕೆಲಸ ಮಾಡುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತಹ ವನಸಿರಿಗಳ ಸಹಾಯದಿಂದ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ವಜ್ರಕಾಯವಾಗಿ ಮಾಡಿಕೊಳ್ಬೇಕು. ಅಂದರೆ ವಜ್ರಕಾಯ ಎಂಬತಕ್ಕಂಥ ಪದಕ್ಕೆ ಅರ್ಥ ಏನಿದೆ, ನಮ್ಮ ದೇಹದಲ್ಲಿ ಯಾವುದೇ ಸೂಕ್ಷ್ಮವಾಗಿರ್ತಕ್ಕಂತಹ ಎಂತಹ ಸಮಸ್ಯೆಗಳಾದರೂ, ಯಾವುದೇ ಸೂಕ್ಷ್ಮತೆ ಇರತಕ್ಕಂತಹ ಒಂದಷ್ಟು ವೈರಾಣುಗಳು ನಮ್ಮನ್ನು ಬಂದು ಸೇರಿದ್ರೂ ನಮ್ಮನ್ನೇನು ಮುಟ್ಟಬಾರ್ದು, ನಮ್ಮನ್ನು ಮುಟ್ಟಿದ್ರೂ ಏನಾಗಬಾರ್ದು. ಅಂತಹ ಮಟ್ಟಕ್ಕೆ ನಮ್ಮ ದೇಹದ ಆರೋಗ್ಯ, ನಮ್ಮ ದೇಹ ಆ ಪ್ರಕಾರವಾಗಿ ಅಷ್ಟು ಬಿಗಿಯಾಗಿರಬೇಕು. ಅದಕ್ಕೆ ಬೇಕಾದರೆ ಒಳ್ಳೆಯ ಇಮ್ಯುನಿಟಿ ಅಂದರೆ ಬೇಕಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಕ್ಕಂಥ ಪದಾರ್ಥಗಳೇನಿದೆ ಅದನ್ನೇ ನಾವು ಸ್ವೀಕರಿಸಬೇಕು. ಹಾಗೆ ಮನೆ ಮಕ್ಕಳನ್ನು ಸ್ವಲ್ಪ ಎಚ್ಚರಿಕೆಯಾಗಿ ನೋಡ್ಕೋಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಆದಷ್ಟು ಎಚ್ಚರಿಕೆಯಿಂದ ನೋಡಿ. ಎಲ್ಲೇ ಸಭೆ ಸಮಾರಂಭಕ್ಕೆ ಬಂದರೆ ಅಲ್ಲಿ ಒಂದಷ್ಟು ಪೂರ್ವಭಾವಿಯಾಗಿ ಎಚ್ಚರಿಕೆ ತೆಗೆದುಕೊಳ್ಳಿ. ಯಾಕೆಂದರೆ ಎಲ್ಲರಿಗೂ ಒಂದು ಆಸೆ, ಜೊತೆಗೆ ಎಲ್ಲರಿಗೂ ಒಂದು ನಿರ್ಭೀತಿ, ಒಂದು ಭಯ. ಒಂದು ಕಡೆ ನಿರ್ಭೀತಿ, ಮತ್ತೊಂದು ಕಡೆ ಭಯ, ಮತ್ತೊಂದು ಕಡೆ ಸಮಸ್ಯೆ ಬಂದಿರತಕ್ಕಂಥವ್ರು, ರೋಗ ರುಜಿನ ಬಂದಿರತಕ್ಕಂಥವ್ರು, ಅವ್ರ ಚಿಂತನೆ ಹೇಗಿರುತ್ತಪ್ಪ ಅಂದರೆ ನಂದಂತೂ ಆಯಿತು, ನಾನು ಹೋಗ್ತಾ ಇದ್ದೆ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಬದುಕೋದೇ ಕಷ್ಟ ಇದೆ, ಹಾಗಂತ ನಾನು ಮೂಲೆಯಲ್ಲಿ ಕೂತ್ಕೊಂಡು ಯಾಕೆ ಸಾಯಬೇಕು, ಒಂದು ಸತಿ ಹೊರಗೆ ಓಡಾಡೋಣ, ಹೊರಗಡೆ ಇರ್ತಕ್ಕಂಥ ಪ್ರಕೃತಿಯ ನೋಡೋಣ, ಎಲ್ಲವನ್ನು ನೋಡಿ ಒಂದು ಸತಿ ಪಟ್ಟಂತ ಪ್ರಾಣ ಹೋದ್ರೂ ಪರ ಎಲ್ಲ ಕಣ್ಣು ಮುಚ್ಚೋಣ ಅಂತ ಅವ್ರ ಚಿಂತನೆ. ಆದರೆ ಅಂತಹ ಒಬ್ಬ ವ್ಯಕ್ತಿ ಅಂತಹ ಒಂದು ಮಂಡತನದ ಆಲೋಚನೆಯನ್ನು ಮಾಡಿ ಒಂದು ಸಭೆ ಸಮಾರಂಭಗಳಲ್ಲಿ ಬಂದು ಏನಿದೆಯೋ ನೋಡೋಣ ಅಂತ ಬಂದ ಅಂದರೆ ಆ ಇಡೀ ಸಭೆಯಲ್ಲಿರ್ತಕ್ಕಂಥ ಅಷ್ಟೂ ಜನನೂ ಸಹಿತ ಅವನು ಕರ್ಕೊಂಡು ಹೋಗ್ತಾನೆ. ಇಂತಹ ನೀಚ ಕೃತ್ಯಗಳನ್ನು ಮಾಡುವಂತಹ ಮನಸ್ಸು ಆಗುತ್ತೆ. ಯಾಕೆಂದರೆ ಆ ಸಾವಿನ ಕಡೆ ಕ್ಷಣಗಳಿದೆಯಲ್ಲ, ಯಾರು ತನ್ನ ರಕ್ಷಣೆ ತಾನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಮೇಲೆ ಇನ್ನೊಬ್ಬರ ರಕ್ಷಣೆ ನನಗೇನು ಅನ್ನೋ ಒಂಥರ ಮಂಡತನದ ಚಿಂತನೆ ಮಾಡುವಂಥವರು ನಮ್ಮಲ್ಲಿದ್ದಾರೆ, ನಮ್ಮ ಪರಿಸರದಲ್ಲಿ ಬರ್ತಾರೆ. ಯಾಕೆಂದರೆ ಆ ಪರಿಸ್ಥಿತಿ ಹಾಗೆ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಬೇಕಾಗುತ್ತೆ. ಆ ಎಚ್ಚರಿಕೆ ವಹಿಸ್ಕೊಳ್ಳುವಂಥದ್ದನ್ನು ಸಾಧ್ಯವಾದಷ್ಟು ಘನ ಸರ್ಕಾರ ಹೇಳೋದು ಒಂದು ಭಾಗ ಆದರೆ, ನಾವೇ ಹೊರ ಪ್ರಪಂಚ ಹೇಗಿದೆ ಅನ್ನೋದನ್ನು ನೋಡಿ ತಿಳ್ಕೊಳ್ಳೋಣ, ತಪ್ಪೇನಿದೆ. ಒಂದಷ್ಟು ಮಾಸ್ಕ್ ಹಾಕ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಮನೆಯಲ್ಲಿ ಆಹಾರ ಬಿಸಿ ಬಿಸಿ ಪದಾರ್ಥ ಊಟ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದಷ್ಟು ಬಿಸಿ ನೀರು ಕುಡಿತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಎಲ್ಲೇ ಹೋದರೂ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋದು ತಪ್ಪಲ್ಲ. ಸೆಕೆಂಡ್ ಕೊಡೋದನ್ನು ಬಿಡೋಣ, ಕೈ ಮುಗಿದು ನಮಸ್ಕಾರ ಮಾಡೋಣ, ಅದು ಇನ್ನಷ್ಟು ಉತ್ತಮ ಅನಿಸುತ್ತೆ. ಹಾಗೆ ಎಲ್ಲೇ ಹೋದರೂ ಸಹಿತ ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೂ ಅಲ್ಲಿ ವ್ಯವಸ್ಥೆಗಳು ಹೇಗೆ ಬೇಕೋ, ಹೇಗೆ ಅಂತರವನ್ನು ಕಾಯ್ದುಕೋಬೇಕು ಅದು ಮಾಡೋಣ. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಖಂಡಿತ ನಮಗೇನು ತೊಂದರೆ ಆಗೋದಲ್ಲ. ಆದರೆ ಒಂದು ಸಂತೋಷದ ವಿಚಾರ ಏನಂದರೆ, ನಮ್ಮ ಭಾರತೀಯರಿಗೆ ಭಾರತೀಯರು ಅದು ದೂರ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಿದ್ಧ ಇಮ್ಯುನಿಟಿ ಇದೆ, ತಪ್ಪೇನಿಲ್ಲ. ಯಾಕೆಂದರೆ ಈ ಭಾಗದ ಜನ ನಾವು ಹೆಚ್ಚು ಬಿಸಿಲಲ್ಲಿ ಓಡಾಡ್ತೀವಿ,
ಅದಕ್ಕಿಂತ ಹೆಚ್ಚಿನಾಗಿ ಬಿಸಿ ಪದಾರ್ಥ ಊಟ ಮಾಡ್ತೀವಿ ಮತ್ತು ಏನು ತಿಂದರೂ ಸಹಿತ ಅರಗಿಸ್ಕೊಳ್ಳೋ ಶಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಯೋಗ ಧ್ಯಾನದಲ್ಲಿರ್ತಕ್ಕಂಥವ್ರು. ಅದರಿಂದ ಅಂತಹ ಭಯ ಇಲ್ಲ. ಆದರೆ ಪೂರ್ವಭಾವಿಯಾಗಿ ಎಚ್ಚರಿಕೆ ಬೇಕು. ಎಚ್ಚರಿಕೆ ಇದ್ದರೆ ಯಾವ ತೊಂದರೆ ತಾಪತ್ರಗಳಿಲ್ಲ. ಯಾಕೆಂದರೆ ಹೊರದೇಶದಿಂದ ಬರ್ತಕ್ಕಂಥವ್ರು ಇರ್ತಾರೆ, ಎಲ್ಲೋ ಹೊರಗಡೆಯಿಂದ ಬರ್ತಕ್ಕಂಥವ್ರು ಇರ್ತಾರೆ. ಯಾರಿಗೂ ಇರೋ ಸಮಸ್ಯೆ ಯಾರೋ ಕಟ್ಕೊಂಡು ಬಂದು ಎಲ್ಲರಿಗೂ ಹಬ್ಬಿಸ್ತಕ್ಕಂಥದ್ದು ಆಗಬಾರ್ದು. ಅದಕ್ಕಾಗಿ ಎಚ್ಚರಿಕೆ ಬೇಕು. ಆ ಎಚ್ಚರಿಕೆ ವಹಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಮಾರ್ಗಶಿರ ಮಾಸ, ಧನುರ್ಮಾಸ ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದ ನಮ್ಮ ಆರೋಗ್ಯ ವೃದ್ಧಿ ಅಂತ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ನಾನು ಕಾಫಿ ಬಗ್ಗೆ ನೋಡ್ತಾ ಇದ್ದೆ. ಚಿಕ್ಕ ಪಾಕೆಟ್ ಹೋಗಿ ದೊಡ್ಡ ಪಾಕೆಟ್ ಇದೆ. ದೊಡ್ಡ ಪಾಕೆಟಲ್ಲಿದ್ದು ಅದು ಅಷ್ಟೇ ಸೌಗಂಧಿಕವಾಗಿರುತ್ತೆ. ಕಾಫಿ ಈ ಕ್ಲೈಮೇಟ್ ಆಗಿದೆಯಲ್ಲ, ಕ್ಲೈಮೇಟಿಗೆ ಎಷ್ಟು ಕಾಫಿ ಕುಡಿದ್ರೂ ಸಾಲದಾಗುತ್ತೆ. ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೀ ಶುಭಕೃತಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಧನುರ್ಮಾಸ. ಇವತ್ತು ಶುಕ್ಲಪಕ್ಷ, ಅಂದರೆ ಧನುರ್ಮಾಸದಲ್ಲಿ ಶುಕ್ಲಪಕ್ಷವಾಗಿದ್ದು 26/12/2022. ಇವತ್ತು ಸೋಮವಾರ, ತೃತೀಯ, ಶ್ರವಣ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ವಾರದ ಮೊದಲನೇ ದಿವಸ ಸೋಮವಾರ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಹಾಗೆ ಒಂದಷ್ಟು ಕೆಲಸಗಳ ಕಡೆ ಮತ್ತಷ್ಟು ಜವಾಬ್ದಾರಿ ಇಟ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅದರದೇ ಆದಂತಹ ಒಂದಷ್ಟು ಚೌಕಟ್ಟಲ್ಲಿ ಕೆಲಸವನ್ನು ಮಾಡಬೇಕು. ಹಾಗೆ ಆರೋಗ್ಯದ ಕಡೆ ಮಾತ್ರ ಬಹಳಷ್ಟು ಎಚ್ಚರಿಕೆ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು. ಹಾಗೆ ಮುಂಬರತಕ್ಕಂತಹ ದಿನಗಳಲ್ಲಿ ಸಭೆ ಸಮಾರಂಭ ಕಾರ್ಯಕ್ರಮ ಎಲ್ಲೇ ಹೊರಟರೂ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಲಕ್ಷ್ಮೀನಾರಾಯಣ ಗಣಪತಿ ಕಾಪಾಡಪ್ಪ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗೌರೀನ್ಮಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಹಾಗೆ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳು. ಯಾಕೆಂದರೆ ಈ ಪ್ರಸ್ತುತ ಕಾಲಮಾನ ಎಲ್ಲವೂ ನಾವು ಕೇಳಬೇಕಾದ್ದು ಬಾಬಾರವರನ್ನೇ. ಬಾಬಾರವರು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ. ಹಾಗಾಗಿ ಗುರು ಪರಂಪರೆ ಎಂಬತಕ್ಕಂಥದ್ದು, ಗುರುಗಳ ಆಸ್ಥಾನದಲ್ಲಿ ನಡೀತಕ್ಕಂತಹ ಪೂಜಾನುಷ್ಠಾನ, ಶಿರ್ಡಿ ಗ್ರಾಮದಲ್ಲಿರ್ತಕ್ಕಂತಹ ಅಲ್ಲಿನ ಬಾಬಾರವರ ಆ ತೋರಿಸುವಂತಹ ದರ್ಶನ, ಅವರ ಕಣ್ಗಳಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಂತಿ, ಹಾಗೆ ಭಕ್ತರನ್ನು ಒಳಗೊಂಡು ನಡೆಸುವಂತಹ ಮಹಾಯಜ್ಞ ಯಾಗಾದಿಗಳು, ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮ, ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಮುಗಿದ ನಂತರ ನಾವು ನೀವೆಲ್ಲರೂ ಸೇರಿ ಬಾಬಾರವರ ಆ ವಿಶೇಷವಾಗಿ ಮಹಾಯಜ್ಞ ನಡೀತಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಎಲ್ಲರೂ ಹೊರಡೋಣ. ಬಾಬಾರವರನ್ನ ದರ್ಶನ ಮಾಡೋಣ. ಅಲ್ಲಿ ನಡೀತಿರ್ತಕ್ಕಂತಹ ಆ ಜಪತಪ ಯಜ್ಞಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಯಾಕೆಂದರೆ ಆ ಯಜ್ಞ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಉದ್ದೇಶವೂ ಹಾಗೇ ಇರತಕ್ಕಂಥದ್ದು. ಪ್ರಸ್ತುತ ಲೋಕ ಕಲ್ಯಾಣಾರ್ಥವಾಗಿ, ಸರ್ವರ ಹಿತಕ್ಕಾಗಿ, ಎಲ್ಲರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂತಹ ಸಹೋದ್ದೇಶದಿಂದ ಒಳ್ಳೆಯ ಕಾಯಕವನ್ನು, ಒಳ್ಳೆಯ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ, ಬಾಬಾರವರ ಈ ಒಂದು ಕಾರ್ಯಕ್ರಮ ನಡೀತಿರ್ತಕ್ಕಂಥ ಸ್ಥಳ ಆದರೂ ಒಮ್ಮೆ ಸ್ಥಳದ ಬಗ್ಗೆ ಹೇಳಿಬಿಡಮ್ಮ. ವೀಕ್ಷಕರೇ, ಇವತ್ತು ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇರುವಂಥದ್ದು ಯಲಹಂಕ ಬಾಗಲೂರಿಗೆ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ಸಾಯಿ ದಶಕೋಟಿ ಮಹಾಯಾಗ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗ್ತಿದೆ. ಸ್ಥಳ SS ಕನ್ವೆನ್ಷನ್ ಸೆಂಟರ್, ಬಾಗಲೂರು ಪೊಲೀಸ್ ಸ್ಟೇಷನ್ ಎದುರು ರಸ್ತೆ, ಬಾಗಲೂರು, ಯಲಹಂಕ, ಬೆಂಗಳೂರು. SS ಕನ್ವೆನ್ಷನ್ ಸೆಂಟರ್, ಬಾಗಲೂರು ಪೊಲೀಸ್ ಸ್ಟೇಷನ್ ಎದುರು ರಸ್ತೆ, ಬಾಗಲೂರು, ಯಲಹಂಕ, ಬೆಂಗಳೂರು. ಈ ಒಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಶ್ರೀ ಸಾಯಿ ದಶಕೋಟಿ ಮಹಾಯಾಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ. ಇವತ್ತು SS ಕನ್ವೆನ್ಷನ್ ಸೆಂಟರ್ ಹಾಲ್ನಲ್ಲಿ ಖಂಡಿತವಾಗಿಯೂ ಭಾಗವಹಿಸಬಹುದು. ಶ್ರೀ ಸಾಯಿ ದಶಕೋಟಿ ಮಹಾಯಾಗದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ಬಾಬಾರವರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಜಪತಪಗಳನ್ನು ನೀವಲ್ಲಿಗೆ ತರಬೇಕಾದ್ದೇನಿಲ್ಲ. ಶಕ್ತಿ ಇದ್ದರೆ ಭಕ್ತಿಯಿಂದ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಅಥವಾ ಬಂದು ಅಲ್ಲಿ ಆಗ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಸುಮ್ಮನೆ ಮೌನದಿಂದ ಕೂತ್ಕೊಳ್ಳೋ ಬದಲು ಶ್ರೀ ಸಾಯಿನಾಥರನ್ನು ವಿಶೇಷವಾಗಿ ಅಲ್ಲಿ ಹೇಳಿಕೊಡುವಂತಹ ಆ ಸಾಯಿನಾಥರ ಮಹಾಮಂತ್ರವನ್ನು ಒಮ್ಮೆ ಪಠನೆ ಮಾಡಿ. ಜೊತೆಗೆ ನಡೀತಕ್ಕಂತಹ ಯಜ್ಞದಲ್ಲಿ ಪಾಲ್ಗೊಂಡು ಆ ಯಜ್ಞದ ವಿಶೇಷವಾಗಿರ್ತಕ್ಕಂಥ ಸುಂದರ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಳಿ.
ಬಾಬಾರವರ ಕೃಪೆಗೆ ಪಾತ್ರರಾಗಿ. ಇದು ಕಲಿಯುಗದಲ್ಲಿ ಇಂತಹ ಬಾಬಾರವರ ಕಾರ್ಯಕ್ರಮಗಳು ಆಗಿಂದಾಗಲೇ ನಡೆಯುವಂಥದ್ದು ಭಾಳಷ್ಟು ವಿಶೇಷತೆ ಇದೆ. ಯಾಕೆಂದರೆ ಪ್ರತ್ಯಕ್ಷ ದೈವವಾಗೂ ಪ್ರತ್ಯಕ್ಷ ಕಾಣುವಂಥ ಗುರುವಾಗೂ ಒಮ್ಮೆ ಬಾಬಾರವ್ರನ್ನ ನೆನೆಸಿದ್ರೆ ಆ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಸಹಿತ ನಾನಿದ್ದೇನೆ ಅಂತ ಹೇಳಿ ಕಾಣಿಸುವಂತಹ ಒಂದು ಚೈತನ್ಯ ಮೂರ್ತಿ. ಹಾಗಾಗಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವನ ಆರಾಧನೆ, ಶಿವನ ಕೈಂಕರ್ಯ, ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವ ಎಲ್ಲವೂ ಸಹಿತ ಭಗವಂತನ ಸಂಪೂರ್ಣ ಕೃಪಾ ಕಟಾಕ್ಷದಿಂದ ವಾರದ ಮೊದಲ ದಿವಸ ಸೋಮವಾರ ಈ ಶುಭ ದಿನದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ರಾಶಿಫಲ, ರಾಶಿಗಳಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು, ಮನುಷ್ಯ ಪ್ರತಿಯೊಬ್ಬ ಸಹಿತ ತನ್ನ ಗ್ರಹಸ್ಥಿತಿಗಳನ್ನು ತನ್ನ ನಕ್ಷತ್ರಚಾರ ಪ್ರಕಾರ ಯಾವ ರಾಶಿಯಲ್ಲಿದ್ದರೆ ಏನು ಫಲ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋದೇ ಇವತ್ತಿನ ರಾಶಿಫಲ. ಬನ್ನಿ, ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಧರಿಸುವಂಥ ವಸ್ತ್ರ, ತಾವು ಮಾಡುವಂಥ ಕೆಲಸ, ತಮ್ಮ ವೃತ್ತಿ ಧರ್ಮ ಎಲ್ಲ ಕಡೆಯಿಂದಲೂ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೂ ಆಗಿಂದಾಗಲೇ ವೈದ್ಯರ ಸಲಹೆ ಆಗಲಿ ಅಥವಾ ಹಿರಿಯರ ಮಾರ್ಗದರ್ಶನ ಆಗಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ ಒಂದು ಧರಣಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳುವಂಥದ್ದು ಮತ್ತಷ್ಟು ವಿಶೇಷ. ತುಳಸಿ ತೀರ್ಥವನ್ನು ತೆಗೆದುಕೊಂಡಿದ್ದೇ ಆದರೆ ಮತ್ತಷ್ಟು ಅದೃಷ್ಟದ ಫಲ, ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದೇ ಥರ ಭಯಭೀತಿ ಇಲ್ಲದಿರ ಲಕ್ಷಣವಾಗಿ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಇವತ್ತು ನೀವು ಮಾಡುವಂತಹ ಕಾಯಕ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಯಥೇಚ್ಛವಾದಂಥ ರೀತಿ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನೀವು ಕೈ ಹಾಕಿ ಕೆಲಸ ನಡೆಸಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯನಿಗೆ ಸಂಭವಿಸುವಂತಹ ಯಾವುದೇ ಗ್ರಹದೋಷಗಳಿದ್ದರೂ ಅದನ್ನು ದೂರ ಮಾಡ್ಕೋಬೇಕಾದ್ರೆ ಅವತ್ತಿಂದ ಅವತ್ತಿಗೆ ಭಗವಂತನ ಪ್ರಾರ್ಥನೆ, ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮಾಚರಣೆ, ಜೊತೆಗೆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಎಂಬತಕ್ಕಂಥ ನಂಬಿಕೆ ಎಲ್ಲರನ್ನೂ ಕಾಪಾಡುತ್ತೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಬೆಳೆಸ್ತೀರಿ, ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಯಾವುದೇ ಸಮಸ್ಯೆ ಗಂಡಾಂತರ ಎದುರಾದರೂ ಅದಕ್ಕೊಂದು ಮುಕ್ತಿ ಹಾಡಿ ಅದನ್ನು ಪ್ರತ್ಯೇಕವಾಗಿ ಪ್ರತಿಯೊಂದು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಕರಹಸ್ತದಿಂದ ಒಂದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣವನ್ನು ಇವತ್ತು ಬೆಳೆಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇವತ್ತು ದೇವಿಯ ಆರಾಧನೆ ಮಾಡೋದರಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿಯಿಂದ, ಸಮಾಧಾನದಿಂದ ಒಳ್ಳೆಯ ವರ್ಚಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವ ಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಅರ್ಚನೆ ಆಗಿರ್ತಕ್ಕಂಥ ಅರ್ಚನಾ ಪ್ರಸಾದವನ್ನು ಅಂದರೆ ಅಲ್ಲಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ ಅಂದರೆ ಹಣೆಯಲ್ಲಿ ಒಂದಿಷ್ಟು ಭಸ್ಮವನ್ನು ಧಾರಣೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು 21 ಬಾರಿ ಪಠನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ವೃಷಭ ಲಗ್ನದಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ, ಶಿವಾರಾಧನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ತಾಮ್ರದ ತಂಬಿಗೆ ತುಂಬ ನೀರು ತೆಗೆದುಕೊಂಡು ಅದರಲ್ಲಿ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಿ ಆ ಅರಿಶಿಣದ ನೀರಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಕೆಲವಷ್ಟು ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಪ್ರಗತಿ, ಹಾಗೆ ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಲಾಭವನ್ನು ಗಳಿಸುವಂತಹ ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗಫಲ.
ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಭಗವಂತ ಕೊಟ್ಟಾಗ ಏನು ಕೊಟ್ಟರು ಅದನ್ನು ನಾವು ಸ್ವೀಕರಿಸಬೇಕಾದ್ದು ಧರ್ಮ. ಹಾಗೆ ನಮ್ಮನ್ನು ನಂಬಿರ್ತಕ್ಕಂಥವರು ಅಥವಾ ನಾವು ಇನ್ನೊಬ್ಬರನ್ನು ನಂಬಿದ್ರೂ ಸಹಿತ ಇನ್ನೊಬ್ಬರನ್ನು ನಂಬಿದ್ರೆ ಎಷ್ಟು ಮಾತ್ರ ನಂಬಬೇಕು ಆ ಚಿಂತನೆ ಮಾಡಿ. ಹಾಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರನ್ನ ಸಾಧ್ಯವಾದಷ್ಟು ಮೋಸವಿಲ್ಲದಂಥ ರೀತಿ ಅವರ ಜೀವನಕ್ಕೆ ಬೇಕಾದ ಒಂದಷ್ಟು ಒಳಿತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇರಲಿ. ಯಾಕೆಂದರೆ ಎಲ್ಲವನ್ನೂ ಸಹಿತ ಭಗವಂತ ಕೊಟ್ಟದ್ದೇ, ನಮ್ಮದು ಅಂತ ಏನೂ ಇಲ್ಲ. ನಾವು ತಂದದ್ದಲ್ಲ ತಗೊಂಡು ಹೋಗೋದಲ್ಲ, ತಂದದ್ದೂ ಅಲ್ಲ ತಗೊಂಡು ಹೋಗೋದೂ ಅಲ್ಲ. ಹಾಗಿದ್ದ ಮೇಲೆ ನಮ್ಮಿಂದ ಸಾಧ್ಯವಾದರೆ ಇನ್ನೊಬ್ಬರ ಜೀವನ ಬೆಳಕಾಗತ್ತೆ, ಇನ್ನೊಬ್ಬರ ಹಸಿವು ನೀಗಿಸ್ಬೋದು, ಇನ್ನೊಬ್ಬರ ಸಂಕಷ್ಟಕ್ಕೆ ನಾವು ದಾರಿಯಾಗಿ ನಿಂತ್ಕೋಬೋದು. ಅಂದರೆ ಆ ಕಾಯಕವನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಹೆಚ್ಚಿನ ಒಂದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಅದನ್ನು ಅರ್ಥೈಸಿಕೊಂಡು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಮಿಥುನ ರಾಶಿಯವರಿಗಿದೆ. ಹಾಗೆ ಮಿಥುನ ರಾಶಿಯವರು ನಿಮ್ಮ ಅಂಗೈಯಲ್ಲಿ ಒಂದು ಕೆಂಪು ಪುಷ್ಪವನ್ನು ಹಿಡಿದು ದಕ್ಷಿಣಾಭಿಮುಖವಾಗಿ ನಿಂತು ಅಂಗಾರಕನ್ನು ಪ್ರಾರ್ಥನೆ ಮಾಡಿ ದಕ್ಷಿಣಾಭಿಮುಖವಾಗಿ ಆ ಕೆಂಪು ಹೂವಿನಿಂದಲೇ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಒಂದಷ್ಟು ಆರೋಗ್ಯ ಮತ್ತು ಶತ್ರುಗಳ ಬಾಧೆ ಇದನ್ನು ದೂರ ಮಾಡ್ಕೊಳ್ಬೋದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಶೀತಬಾಧೆ, ನೆಗಡಿ, ತಲೆನೋವು, ಜ್ವರ. ಬಹುಶಃ ಈ ಕಾಲದಲ್ಲಿ ಅಂದರೆ ಪ್ರಸ್ತುತ ಇರ್ತಕ್ಕಂತಹ ಒಂದಷ್ಟು ಪರಿಸ್ಥಿತಿ ನೋಡಿದ್ರೆ ಶೀತ, ನೆಗಡಿ, ತಲೆನೋವು ಬಂತು ಅಂದರೆ ಭಯಪಡ್ತೀರಿ. ಭಯಪಡುವಂಥ ಪರಿಸ್ಥಿತಿ ಆಗುತ್ತೆ. ನಿಮಗೇನಾದ್ರು ಶೀತ ಆದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಇನ್ನಷ್ಟು ಭಯಪಡ್ತಾರೆ. ಯಾಕೆಂದರೆ ಪ್ರಸ್ತುತ ಹಾಗೆ ಇದೆ. ಶೀತ ಅಂದರೆ ದೊಡ್ಡ ಭೂತ ಅಂತ ಆ ಮಟ್ಟಕ್ಕೆ ಬಂದು ಕೂತಿರೋದ್ರಿಂದ ಇವತ್ತು ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಿ. ಬಿಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ, ಇದನ್ನು ಮರಿದಿರ ತಗೊಳ್ಳಿ. ಬಿಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ. ಇದು ಬರೀ ಕರ್ಕಾಟಕ ರಾಶಿಯವರು ಮಾತ್ರವೆಲ್ಲ, ಯಾರು ಬೇಕಾದರೂ ತೊಗೊಳ್ಬೋದು. ಹಾಲಿಗೆ ಅರಿಶಿನ ಪುಡಿ ಹಾಕಿ ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿ ದೇಹದ ಆರೋಗ್ಯ ಪರಿಸ್ಥಿತಿ ಸರಿ ಹೋಗುತ್ತೆ. ಶೀತ ಬಾಧೆ ಕಡಿಮೆ ಆಗುತ್ತೆ, ಕಫ ಕಟ್ಟೋದು ಕಡಿಮೆ ಆಗುತ್ತೆ. ಜೊತೆಗೆ ತುಂಬ ನೆಗಡಿಯಲ್ಲೋ, ತಲೆನೋವಲ್ಲೋ, ಜ್ವರದಲ್ಲೋ ಒದ್ದಾಡೋಂಥವ್ರಿಗೂ ಇದೊಂದು ದಾರಿದೀಪ ಆಗುತ್ತೆ. ಯಾಕೆಂದರೆ ಅರಿಶಿಣದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಇನ್ನು ಗೋಕ್ಷೀರ ಹಾಲಲ್ಲೂ ಸಹಿತ ಅಂಥದ್ದೇ ಶಕ್ತಿಯಿಂದ ಹಾಲು ಅರಿಶಿಣ ಬೆರೆತರೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿಯವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಬಗ್ಗೆ ಮಾತ್ರ ಭಾಳ ಜೋಪಾನ, ಎಚ್ಚರಿಕೆ ಬೇಕು. ಇವತ್ತು ನಿಮ್ಮ ಕೈಲಿರ್ತಕ್ಕಂತಹ ಹಣವಾಗಲಿ, ವಸ್ತುಗಳಾಗಲಿ, ಕಾಗದ ಪತ್ರಗಳಾಗಲಿ, ಯಾವುದೇ ವಸ್ತುನ ಮತ್ತೊಬ್ಬರ ಕೈಲಿ ಕೊಟ್ಟು ಜವಾಬ್ದಾರಿ ಇಟ್ಕೊಳ್ಳಿ ಅಂತ ಕೊಟ್ಟರೆ ಅದು ಪುನಃ ವಾಪಸ್ ಬಂದು ಸೇರೋದು ಬಹಳ ಕಷ್ಟ. ಅಂದರೆ ಆಟ ಆಡ್ಸೋಕ್ಕೆ ಶುರು ಮಾಡ್ತಾರೆ. ಇವತ್ತು ನಾಳೆ ಈ ಪದಗಳನ್ನ ಹೇಳಿ ನಿಮ್ಮ ಮನಸ್ಸನ್ನು ನೋವುಪಡಿಸ್ತಾರೆ, ನಿಮಗೆ ಕಷ್ಟ ಕೊಡ್ತಾರೆ. ಅದಕ್ಕಾಗಿ ಎಚ್ಚರಿಕೆ ಬೇಕು. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸನೂ ಆಗುವಂಥ ಲಕ್ಷಣ ಪ್ರಾರಂಭದಲ್ಲಿ ಹೇಳಿದ್ದೀನಿ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಸಮಾಧಾನದಿಂದ ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಹೊರಡುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಬೆನ್ನೋವು ಕಾಣಿಸ್ಕೊಳ್ಬೋದು, ಅಥವಾ ಮೊಣಕಾಲು ನೋವು ಕಾಣಿಸ್ಬೋದು, ಅಥವಾ ಸುಸ್ತಾಗ್ಬೋದು, ಟಯರ್ಡ್ನೆಸ್ ಇರ್ಬೋದು. ವಾರದ ಮೊದಲನೇ ದಿವಸ ಯಾಕೋ ಇತ್ತು ನಮ್ಗೆ ಆರೋಗ್ಯ ಅಷ್ಟು ಸಮಂಜಸವಾಗಿಲ್ವಲ್ಲ, ಸ್ಪೀಡ್ ಇಲ್ವಲ್ಲ, ನಾವು ಅಂದುಕೊಂಡಿದ್ದೆ ಒಂದು, ಆಗ್ತಾ ಇರೋದೇ ಒಂದು, ಇವತ್ತು ನಾನು ಏನೋ ಮಾಡಬೇಕು ಅಂದ್ಕೊಂಡ್ರೆ ಏನೋ ಮಾಡಲಿಕ್ಕೆ ಆಗ್ತಿಲ್ವಲ್ಲ, ಇಂತಹ ಒಂದು ಚಿಂತನೆಗಳಲ್ಲಿ ತಾವಿದ್ದೀರಿ. ಆದರೆ ಇದನ್ನೇ ದೂರ ಮಾಡಿಕೊಂಡು ಸರಿಯಾದಂಥ ಕ್ರಮವನ್ನು ಆಚರಣೆ ಮಾಡಿದ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಆ ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಒಳ್ಳೆ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಬೇಡ. ಯಾಕೆಂದರೆ ಸಿಂಹರಾಶಿಯವರು ಸ್ವಲ್ಪ ರೌದ್ರವಾಗಾಡುವಂತಹ ಪರಿಸ್ಥಿತಿ ಇವತ್ತಿದೆ. ಅದರಲ್ಲೂ ಮಧ್ಯಾಹ್ನ 12ರಿಂದ 4:20 ತನಕ ನಿಮ್ಮ ಮನಸ್ಥಿತಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಏನೇ ಆದರೂ ನಿಮ್ಮ ಕೋಪ ಅಂತಕ್ಕಂಥದ್ದು ಮತ್ತೊಬ್ಬರ ಬಡವನ ಮೇಲೆ ಬಿಡುವಂಥದ್ದಿರುತ್ತೆ ವಿನಃ ನಿಮಗಿನ್ನ ಎತ್ತರವಾಗಿರ್ತಕ್ಕಂಥಲ್ಲೋ ಅಥವಾ ನಿಮಗಿನ್ನ ಶಕ್ತಿವಂತವಾಗಿರ್ತಕ್ಕಂಥವ್ರ ಹತ್ರ ನಿಮ್ಮ ಕೋಪ ಇರೋದಿಲ್ಲ. ಇವತ್ತು ನಿಮ್ಮ ಕೋಪ ಏನಿದ್ರು ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಒಬ್ಬ ಸಾಮಾನ್ಯ ಬಡವನ ಮೇಲೆ ಆಗುತ್ತೆ. ಆ ಬಡವನ ಮೇಲೆ ಕೋಪ ಬಿಟ್ಟು ಕೈಲಾಗದಿದ್ದವ್ರ ಮೇಲೆ ನೀವು ಕಿರ್ಚಾಡೋದು, ಕೂಗಾಡೋದು ಮಾಡಿದ್ರೆ ಅದು ಪ್ರಯೋಜನ ಆಗಲ್ಲ. ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆ, ಸಮಾಧಾನ ತಗೊಳ್ಳಿ, ಎಚ್ಚರಿಕೆಯಿಂದ ಇರಿ, ಒಳ್ಳೆಯದನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನೊಬ್ಬರ ನಗುಮುಖ ನಿಮಗೂ ಸಹಿತ ನಗು ತರುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಅಂದುಕೊಂಡಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಬ್ಯಾಂಕು, ಆಫೀಸು, ಕಚೇರಿ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ. ನಂಬಿಸಿ ಮೋಸ ಮಾಡುವಂಥವ್ರು ನಿಮ್ಮ ಪರಿಸರದಲ್ಲಿರ್ತಾರೆ, ನಿಮ್ಮ ಜೊತೆಯಲ್ಲಿರ್ತಾರೆ. ಕೆಲವು ಸತಿ ನೀವೆಷ್ಟೇ ಬುದ್ಧಿವಂತರಾದರೂ ಸಹಿತ ನೀವು ಮೋಸಕ್ಕೆ ಒಳಗಾಗೋ ಪರಿಸ್ಥಿತಿ ಇರುತ್ತೆ. ಭಾಳ ಜೋಪಾನವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ದಿನ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ದಿನ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗಾಗಿ ಕನ್ಯಾ ರಾಶಿಯವರು ಮಹಾವಿಷ್ಣುವಿನ ಪ್ರಾರ್ಥನೆ, ಸಾಂಬ ಸದಾಶಿವನ ದರ್ಶನ, ಹಾಗೆ ಸ್ವಾಮಿಗೆ ಒಂದಿಷ್ಟು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸುವಂಥದ್ದು ಶಿವನಿಗೆ ಇಂಥ ಕಾಯಕಕ್ಕೆ ಮುಂದಾದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯ ಹಾದಿ ಭಾಳ ಉತ್ತುಂಗಕ್ಕೆ ಏರುವಂತಹದ್ದು. ಇವತ್ತು ತಾವು ಅಂದುಕೊಂಡಷ್ಟು ಲಾಭವಿದೆ, ಮನಸ್ಸಲ್ಲಿ ಒಂದಷ್ಟು ಶಾಂತಿ ಸಮಾಧಾನ ಇದೆ. ಆಗಿರ್ತಕ್ಕಂಥದ್ದು ಅಥವಾ ಹಿಂದಾಗಿರ್ತಕ್ಕಂಥ ನೋವಿನ ಸನ್ನಿವೇಶಗಳು ಅಥವಾ ಒಂದಷ್ಟು ಹಣಕಾಸಿನ ಕಳ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ಸಮಸ್ಯೆಯನ್ನು ಎದುರಿಸಿರ್ತಕ್ಕಂಥದ್ದು ಇಂಥವೆಲ್ಲವನ್ನು ಸಹಿತ ಮರೆತು ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಂಡು ಹೊಸ ಜೀವನವನ್ನು ನೋಡುವಂಥ ಕಾಲ, ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಕಾಲ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನು ಶ್ರಮಿಸಿದ್ದೀರೋ, ಇಲ್ಲಿವರೆಗೂ ತಾವೇನು ಕಷ್ಟಪಟ್ಟಿದ್ದೀರೋ ಅದಕ್ಕೊಂದು ಸೂಕ್ತವಾದಂತಹ ಪ್ರತಿಫಲ ಸಿಗುವಂಥ ಕಾಲ. ತುಲಾರಾಶಿಯವರು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತಿನ ದಿವಸ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಭಗವತಿಯ ಅನುಗ್ರಹವನ್ನು ಪಡೆಯೋದ್ರಿಂದ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಕುಟುಂಬದೊಂದಿಗೆ ಸಂತೋಷದಿಂದ ನಗನಗ್ತಾ ಇರ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು ಮಾತ್ರ ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು ಮನೆ ದೇವರಿಗೆ ನೈವೇದ್ಯ ಮಾಡಿ ಒಂದು ಹಾಲನ್ನು ನೈವೇದ್ಯ ಮಾಡ್ತಕ್ಕಂಥದ್ದು, ಆ ಹಾಲನ್ನು ಮಕ್ಕಳಿಗೆ ಒಂದಷ್ಟು ಜನಕ್ಕೆ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಒಂದಷ್ಟು ಕಾಲ ಮಾತ್ರ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಏನು ಮಾಡಿದ್ರೂ ಸಾಧನೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ, ಏನು ಮಾಡಿದ್ರೂ ಸಹಿತ ಕಾರ್ಯಸಿದ್ಧಿ ಆಗ್ತಿಲ್ವಲ್ಲ, ಮಾಡಿದಂತಹ ಕೆಲಸಗಳು ಏನೋ ಒಂದು ಸ್ವಲ್ಪ ವಿಘ್ನಗಳು ಉಂಟಾಗ್ತಿದೆಯಲ್ಲ, ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಿದ್ದಿಲ್ಲ ಎಂಬತಕ್ಕಂಥ ಅಸಮಾಧಾನ ಇದೆ. ಆದರೂ ಭಯಪಡಬೇಕಾದಿಲ್ಲ. ಧೈರ್ಯದಿಂದ ಹಾಕುವ ಹೆಜ್ಜೆನಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾಗುತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೂ ಸಹಿತ ಇವತ್ತು ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೋಬೇಡಿ, ಎಚ್ಚರಿಕೆಯಿಂದ ಇರಿ. ಹಾಗೆ ಗುರು ಹಿರಿಯರೊಂದಿಗೆ, ನಿಮ್ಮ ಕುಟುಂಬದವರೊಂದಿಗೆ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬೇಕಾದ್ರೆ ಹಣಕಾಸಿನ ಬಗ್ಗೆ ಮಾತ್ರ ಬಹಳ ಜೋಪಾನ, ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಮತ್ತು ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ತಾವೇನು ಅಂದುಕೊಂಡ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದ್ಕೊಂಡ್ಬಿಡ್ತೀರಿ. ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ಧನುರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಮಧ್ಯಾಹ್ನ ಸರಿಸುಮಾರು 3 ಗಂಟೆ 15 ನಿಮಿಷದವರೆಗೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. 3 ಗಂಟೆ 15 ನಿಮಿಷದ ನಂತರ ಒಂದಷ್ಟು ಚುರುಕುತನ ಆಗ್ಬೋದು. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ, ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ವರ್ಚಸ್ಸು, ತೇಜಸ್ಸು ನಿಮ್ಮದಾಗಬೇಕು. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, ಗೋಧಿ, ಕಡಲೆಬೇಳೆ ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಮಕರ ರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾಗಿ ಬದುಕನ್ನು ಕಾಣುವಂಥ ದಿನ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯೋಗ ಫಲದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಮಾಡುವಂಥ ಕೆಲಸವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು, ಮಹಾವಿಷ್ಣು ಸಾನ್ನಿಧ್ಯವನ್ನು, ಎಲ್ಲಿ ವಿಷ್ಣು ಸಾನ್ನಿಧ್ಯವಿರುತ್ತೋ ಆ ಸಾನ್ನಿಧ್ಯಕ್ಕೆ ಹೋಗಿ ಒಂದೆರಡು ತುಳಸಿ ದಳವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ. ಯಾಕೆಂದರೆ ಒಂದಷ್ಟು ದುಃಖದಿಂದ ದೂರ ಇರಬೇಕು. ನಂಬಿಸಿ ಮೋಸ ಮಾಡ್ತಕ್ಕಂಥವ್ರು, ನೀವು ಯಾರನ್ನ ನಂಬಿದ್ರೆ ಆ ವ್ಯಕ್ತಿಯಿಂದ ಮೋಸ ಆಗುವಂಥದ್ದು. ಹಣಕಾಸಿನ ವಿಚಾರ ಇರಲಿ, ಕಾಗದ ಪತ್ರಗಳಿರಲಿ, ವ್ಯವಹಾರಗಳಿರಲಿ, ಏನೇ ಇರಲಿ, ನಿಮ್ಮನ್ನು ಸಾಧ್ಯವಾದಷ್ಟು ಅವ್ರ ಕೆಲಸಕ್ಕೆ ಅವರ ಅನುಕೂಲಕ್ಕಾಗಿ ಬಳಸ್ಕೊಳ್ತಾರೆ ವಿನಃ ನಿಮಗೆ ಅನುಕೂಲವಾಗಿ ನಿಲ್ಲುವಂಥವ್ರು ಯಾರೂ ಇರಲ್ಲ. ಕಾರಣ ಪ್ರಸ್ತುತ ಗ್ರಹಗತಿಗಳು ಹಾಗಿದೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇಷ್ಟೆಲ್ಲ ತೊಂದರೆ ತಾಪತ್ರೆಗಳು ಎದುರಾಗ್ತದೆ. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರು ಲಲಿತಾ ಸಹಸ್ರನಾಮ, ದೇವಿ ಪಾರಾಯಣ, ದುರ್ಗಾ ಉಪಾಸನೆ, ಹೀಗೆ ದೇವಿಯ ಬಗ್ಗೆ ಒಂದಷ್ಟು ವಿಶೇಷವಾದಂತಹ ಆರಾಧನೆಗಳನ್ನು ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ತೃಪ್ತಿಕರವಾದಂತಹ ಬದುಕನ್ನು ಕಾಣಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ. ಹಾಗೆ ತಾಯಿ ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕೂ ಮುನ್ನ ಒಂದು ತುತ್ತು ಅನ್ನವನ್ನು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನಾಗಿ ಉಣಬಡಿಸಿ ತದನಂತರ ನೀವು ಊಟ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ದಕ್ಷಿಣಾಮೂರ್ತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ. ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿರಿಂದ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನನ್ನ ಹೆಸರು ನಿಖಿತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರು ಬೇಡ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಕೇಳಬೇಕು. ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ನನ್ನ ಮದುವೆನೇ ಸೆಟ್ ಆಗ್ತಿಲ್ಲ ಗುರುಜಿ. 3 ವರ್ಷ ಆಯ್ತು ನೋಡ್ತಾ ಇದ್ದಾರೆ ಮನೆಯಲ್ಲಿ. ಅದಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳಿ ಗುರುಜಿ. ಖಂಡಿತ ಪರಿಹಾರ ಇರುತ್ತೆ. ಏನು ಓದಿದ್ಯಾ ನೀನು? ನಾನು ಡಿಗ್ರಿ ಓದಿದ್ದೀನಿ ಗುರುಜಿ. ನಾನು ಕೆಬಿಯಲ್ಲಿ ವರ್ಕ್ ಮಾಡ್ತೀನಿ ಇವಾಗ. ಹೌದಾ? ಗೌರ್ಮೆಂಟಾ ಪ್ರೈವೇಟಾ? ಪ್ರೈವೇಟ್ ಗುರುಜಿ. ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದೆಯಾ? ಹಾಂ. ನಿನಗೆ ಯಾರಾದರೂ ಒಂದು 4 ಜನ ಸ್ನೇಹಿತರ ಹೆಸರು ಹೇಳಮ್ಮ. ರಾಣಿ, ಲಕ್ಷ್ಮಿ, ಕರುಣಾ, ಅನಿತಾ. ಆಯಿತು, ಒಂದು ಕೆಲಸ ಮಾಡು. ದೇವ್ರುಗಳಾದರೂ ನಿನಗೆ ಚೆನ್ನಾಗಿ ಪರಿಚಯ ಇರುತ್ತೆ. ನಿನಗೆ ಗೊತ್ತಿರೋ ದೇವ್ರ ಹೆಸರುಗಳಾದರೂ ಹೇಳಿ. ಕರಿದೇವರ. ಒಬ್ಬ ಯಾವುದೋ ತುಂಬ ಎಕ್ಸ್ಪ್ರೆಸ್ ರೈಲ್ ಇದು. ಈ ರೈಲಿಗೆ ಚಕ್ರ ಎಲ್ಲಿದೆ ಅಂತಲೇ ಹುಡುಕೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ.
ಒಂದಷ್ಟು ನಿಧಾನಕ್ಕೆ ಸಮಾಧಾನ ರೀತಿ ದೇವ್ರ ಹೆಸರುಗಳು ಅಂದರೆ ಒಂದು 5 ದೇವ್ರ ಹೆಸರು ಹೇಳಬೇಕು. ನಿನ್ನೊಂದು 5 ಜನ ಫ್ರೆಂಡ್ಸು ಅಂದರೆ ಒಂದು 5 ಜನದ ಫ್ರೆಂಡ್ಸ್ ಹೆಸರನ್ನು ಹೇಳಬೇಕು. ನಿನ್ನ ಸ್ವರತರಂಗವನ್ನು ಆಲಿಸ್ಬೇಕು. ನಾನು ಹೇಳೋದಕ್ಕಿಂತ ಮುನ್ನ ನೀನು ಫುಲ್ ಸ್ಟಾಪ್ ಇಟ್ಬಿಟ್ಟಿರ್ತಿ ಆಗೋಯ್ತು ಅಂತೀಯ. ಮತ್ತು ನಾನು ನಿನ್ನ ಬಗ್ಗೆ ಮಾತಾಡೋದಾದ್ರೆ ಏನಮ್ಮ, ಊರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ. ಕನಿಷ್ಠ ಪಕ್ಷ ನಿಮ್ಮ ಸ್ವರತರಂಗವನ್ನು ಆಲಿಸೋಣ ಅಂದರೆ ನಿಮ್ಮ ಸ್ವರತರಂಗ ಆಲಿಸೋದಕ್ಕೆ 2 ಮಾತು ಹೇಳೋಷ್ಟು 3 ಮಾತು ಮುಗಿಸೇ ಬಿಟ್ಟಿರ್ತೀರಿ. ಹೇಳು, ಒಂದು 5 ಜನ ಹೋಗಲಿ, ಒಂದು ಕೆಲಸ ಮಾಡೋ, ನಿನಗೆ ಯಾವ ಗುರುಗಳು ಅಥವಾ ಯಾರಾದರೂ ಒಂದು 5 ಜನದ ಹೆಸರನ್ನ ಸಮಾಧಾನವಾಗಿ ನಿಧಾನಕ್ಕೆ ಮಾತಾಡು. ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗಲಿ. ಸಮಯ ವೇಸ್ಟ್ ಮಾಡೋದು ಬೇಡ. ಕಾಗದ ತಗೊಳಮ್ಮ. ಹಾಂ, ಇನ್ನೊಂದ್ಸಲ ಇದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ಬಿಡ್ತೀನಿ ಗುರುಜಿ. ವೀಕ್ಷಕರೇ, ಈಗ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಬೆಂಗಳೂರಿನ ಯಲಹಂಕ ಬಾಗಲೂರಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ಸಾಯಿ ದಶಕೋಟಿ ಮಹಾಯಾಗ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಇವತ್ತಿನ ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ವಹಿಸಿದ್ದಾರೆ. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ SS ಕನ್ವೆನ್ಷನ್ ಸೆಂಟರ್, ಬಾಗಲೂರು ಪೊಲೀಸ್ ಸ್ಟೇಷನ್ ಎದುರು ರಸ್ತೆ, ಬಾಗಲೂರು, ಯಲಹಂಕ, ಬೆಂಗಳೂರು. ಮತ್ತೊಮ್ಮೆ ಸ್ಥಳವನ್ನು ಹೇಳ್ತಾ ಇದ್ದೀನಿ. SS ಕನ್ವೆನ್ಷನ್ ಸೆಂಟರ್, ಬಾಗಲೂರು ಪೊಲೀಸ್ ಸ್ಟೇಷನ್ ಎದುರು ರಸ್ತೆ, ಬಾಗಲೂರು, ಯಲಹಂಕ, ಬೆಂಗಳೂರು. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಶ್ರೀ ಸಾಯಿ ದಶಕೋಟಿ ಮಹಾಯಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ವತಿಯಿಂದ ನಿರ್ವಹಿಸಲಾಗ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಆಯಿತು. ಬಾಗಲೂರಿನ ಯಲಹಂಕದಲ್ಲಿ ಆಚರಿಸಲಾಗ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಭಾಗವಹಿಸಿ ಮತ್ತು ಗುರುಜಿಯವರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ ಮತ್ತು ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಬಹಳ ವಿಶೇಷವಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪರಮೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಓಂ ಶ್ರೀಂ, ಶ್ರೀಂ ಓಂ ಶ್ರೀಂ, ಶ್ರೀಂ ಓಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಶ್ರೀಂ
ಓಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೋಚಿಂತಿತ ಕಾರ್ಯವು ಯಾವುದೇ ರೀತಿ ಅಡೆತಡೆಗಳಿದ್ದರೆ ಎಲ್ಲವೂ ಕೂಡ ಸುಖಕರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ ಅಂತ ಹೇಳಿ ಮನೋಗತ ಪ್ರಶ್ನಾತಂತ್ರದಲ್ಲೂ ಕೂಡ ಸೂಚಿಸತಕ್ಕಂಥದ್ದಿದೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರಕ್ಕಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಹಣಕಾಸಿನ ವಿಚಾರವಾಗಿ ಯಾವುದಾದ್ರೂ ಬೇರೆ ಸಮಸ್ಯೆಗಳಿಂದ ತಾವೆಲ್ಲರೂ ಕೂಡ ಸಿಲುಕಿಕೊಂಡು ಇವತ್ತಿನ ದಿವಸ ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇರತಕ್ಕಂಥದ್ದಾಗಲಿ, ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥದ್ದಿರುತ್ತೆ. ಒಂದು ರೀತಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ, ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ಸೂಪರ್ ಆಗಿರ್ತಕ್ಕಂಥದ್ದಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರೋದ್ರಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಆದಷ್ಟು ಶ್ರದ್ಧಾಭಕ್ತಿಯಿಂದ ಶನೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾಕೆ ಅಂದರೆ ಕುಂಭರಾಶಿಯು ಕೂಡ ಶುಭ ಫಲದಲ್ಲಿರ್ತಕ್ಕಂಥದ್ದಿದೆ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ನಾನೀಗಾಗಲೇ ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಉಚ್ಚಾರಣೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದಿರುತ್ತೆ. ಶನೇಶ್ವರ ಅಂತ ಸಾಕಷ್ಟು ಜನ ಅದನ್ನು ಉಚ್ಚಾರಣೆಯನ್ನು ಮಾಡ್ತೀರಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ. ಶನೇಶ್ವರ ಎಂಬತಕ್ಕಂಥದ್ದಲ್ಲ, ಶನೇಶ್ಚರ, ಆ ಒಂದು ಛರ ಎಂಬತಕ್ಕಂಥದ್ದು ಬರಬೇಕು. ಶನೇಶ್ವರಾಯ ನಮಃ, ಓಂ ನಮೋ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿನಾದರೂ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರು ಉತ್ತರಾಭಿಮುಖವಾಗಿ ಕೂತು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ಹೋದ್ರೂ ಕೂಡ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ ಜೋಪಾನ. ಇವತ್ತಿನ ದಿವಸ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬಹಳ ವೇಗವಾಗಿ ತಾವು ಮುಂದೆ ಹೋಗ್ತೀರಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಹುಮ್ಮಸ್ಸು, ಆ ಒಂದು ಸ್ಪೀಡ್ ಏನಿದೆ ಅದೆಲ್ಲವನ್ನೂ ಕೂಡ ಬಹಳ ಚೆನ್ನಾಗೇ ಕಾಪಾಡ್ಕೊಂಡು ಬರ್ತೀರಿ. 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ಇರತಕ್ಕಂಥ ಆ ಒಂದು ಆಸಕ್ತಿಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಪ್ರತಿನಿತ್ಯ ನಡೀತಕ್ಕಂಥ ಕೆಲಸವೇ ಅಲ್ವಾ, ಅದ್ರ ಪಾಡಕ್ಕೆ ಅದಾಗತ್ತೆ ಬಿಡು ಅಂತ ಹೇಳಿ ತಾವೆಲ್ಲೋ ಒಂದು ಕಡೆ ಆ ಒಂದು ಹಿಡಿದಿರ್ತಕ್ಕಂಥ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದ ಕಡೆ ಗಮನವನ್ನು ಕೊಡ್ತಕ್ಕಂಥದ್ದಾಗಲಿ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ನಾನು ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಎಲ್ಲ ಇವತ್ತೇ ಆಗ್ಬಿಡ್ಬೇಕು, ಈ ಕ್ಷಣನೇ ಆಗ್ಬಿಡ್ಬೇಕು ಅಂತ ಹೇಳಿ ಎಲ್ಲ ಕೆಲಸಕ್ಕೂ ಕೂಡ ಕೈ ಹಾಕ್ತೀರಿ. ಅದರ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋವರೆಗೂ ತಾವು ಅದ್ರ ಬಗ್ಗೆ ಶ್ರದ್ಧಾಭಕ್ತಿಯನ್ನು ತೋರಿಸೋದಿಲ್ಲ. ಅದು ಬಿಟ್ಟು ಇದು ಬಿಟ್ಟು ಅಂತ ಹೇಳಿ ಬೇರೆ ಬೇರೆ ಕೆಲಸಗಳಿಗೆ ಕೈ ಹಾಕ್ತಾ ಹೋಗ್ತೀರೇ ಹೊರತಾಗಿ ಇರ್ತಕ್ಕಂಥ ಕೆಲಸವನ್ನು, ನಡೀತಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ ಜೋಪಾನ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಆದಷ್ಟು ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಹಿಡಿದಿರ್ತಕ್ಕಂಥ ಯಾವುದೇ ಕೆಲಸ ಆದ್ರೂ ಕೂಡ ಬಿಡ್ತಕ್ಕಂಥದ್ದು ಬೇಡ. ಕೆಲಸ ಕಾರ್ಯಸಿದ್ಧಿ ಆಗೋವರೆಗೂ ಕೂಡ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಅನುಗ್ರಹ ಇದ್ದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಒಂದು ಚಿಟಿಕೆಯ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು, ಒಂದು ಚಿಟಿಕೆಯ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಈ ಒಂದು ಚುಟುಕು ಅನುಷ್ಠಾನವನ್ನು ಮಾಡಿದ್ರೆ ಬಂದಿರತಕ್ಕಂಥ ದೋಷಗಳಿಂದ, ಸಂಕಷ್ಟಗಳಿಂದ ಕಿಂಚಿತ್ತು ದೂರ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಮಕರ ರಾಶಿ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೋಸ್ಕರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವೂ ಕೂಡ ಇವತ್ತಿನ ದಿವಸ ಒಂದಷ್ಟು ಪಟ್ಟು ಹೆಚ್ಚಿನ ರೀತಿಯಲ್ಲೇ ಶನೇಶ್ವರನ ಅನುಗ್ರಹವನ್ನು ಪಡಿಬೇಕಾಗಿರ್ತಕ್ಕಂಥದ್ದಿದೆ. ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ.
ಮತ್ತೊಂದು ಸೂಕ್ಷ್ಮ ವಿಚಾರ, ಮಾರ್ಗ ಮಧ್ಯದಲ್ಲಿ ಜೋಪಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ತಾವು ನಡಿಬೇಕಾದ್ರೂ ಕೂಡ ಎಲ್ಲೋ ಒಂದು ಕಡೆ ಎಡವತಕ್ಕಂಥದ್ದಿರುತ್ತೆ. ಮಾರ್ಗ ಮಧ್ಯದಲ್ಲಿ ಚಲಿಸುವಾಗ, ನಡೆಯುವಾಗ ಬೇರೆ ಏನೋ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ರೋಡನ್ನು ದಾಟಬೇಕಾದ್ರೆ ಇನ್ನೇನೋ ಯೋಚನೆ ಮಾಡ್ಕೊಂಡು ಎಲ್ಲೋ ನೋಡ್ಕೊಂಡು ದಾಟ್ತಕ್ಕಂಥದ್ದಾಗಲಿ, ಇದೆಲ್ಲ ಪರಿಸ್ಥಿತಿಗೆ ತಾವು ಹೋಗಲಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಆ ಒಂದು ರೀತಿಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಸನ್ನು ಯಾವುದೇ ರೀತಿ ಬಿಟ್ಕೊಡ್ತಕ್ಕಂಥದ್ದು ಬೇಡ. ಬಹಳ ಸ್ಥಿರವಾಗಿ ಮಾರ್ಗ ಮಧ್ಯದಲ್ಲಿ ನಡಿಬೇಕಾದ್ರೂ ಕೂಡ ಜೋಪಾನವಾಗಿ ಆ ಕಡೆ ಈ ಕಡೆ ನೋಡಿಕೊಂಡೇ ನಡೀತಕ್ಕಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಇವತ್ತಿನ ದಿವಸ ತಾವು ಕೂಡ ಶಾಲಾ ಕಾಲೇಜಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಶಿಕ್ಷಕರ ಜೊತೆ ಎಡುವತಕ್ಕಂಥದ್ದಿರುತ್ತೆ. ಇಲ್ಲಾಂದರೆ ನಿಮ್ಮ ಶಿಕ್ಷಕರ ಜೊತೆ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಬಾಯಿ ತಪ್ಪಿ ಬೇರೆ ಏನೋ ಮಾತಾಡ್ತಕ್ಕಂಥದ್ದಿರುತ್ತೆ. ಜೋಪಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಅವರಿಂದನೂ ಕೂಡ ಒಂದಷ್ಟು ಬೈಗುಳಗಳನ್ನು ಕೂಡ ಅನುಭವಿಸ್ತಕ್ಕಂಥದ್ದಿರುತ್ತೆ. ಜೋಪಾನ. ವಿದ್ಯಾರ್ಥಿಗಳ ವಿಚಾರ ಈ ರೀತಿ ಆದರೆ ಇನ್ನು ಭೂಮಿಯ ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗ್ಲೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಇನ್ನಷ್ಟು ಸಾಕಷ್ಟು ತಿಳಿಸ್ಕೊಡೋದಿದೆ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಶುಭ ಮತ್ತು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವರು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನು ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಅದು ಹಾಗೆ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅಂತಲೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ವಿದ್ಯಾರ್ಥಿಗಳ ವಿಚಾರವಾಗಿ ಮಾತಾಡಿದ್ದಾದ ನಂತರ ಈ ಒಂದು ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳ ವಿಚಾರವಾಗಲಿ ತಿಳಿಸ್ಕೊಡ್ತಾ ಇದ್ದೆ. ಈ ಒಂದು ವಿಚಾರ ಬಂದಾಗ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಭೂಮಿಯ ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ, ಅದರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಇವತ್ತಿನ ದಿವಸ ಇರ್ತಕ್ಕಂಥದ್ದಲ್ಲ. ಆದಷ್ಟು ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ವಿಘ್ನ ನಿವಾರಕ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಗಣಪತಿಯಿಂದ ಇವತ್ತಿನ ದಿವಸ ನೋಡಿ, ವಾರ ತಂದೆಯದ್ದು ಸೋಮವಾರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ವಾರ. ಆದರೆ ಮಗನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಅಂದರೆ ಮಗನ ಅನುಗ್ರಹ ಇದ್ದರೆ ಯಾವ ಒಂದು ಕೆಲಸ ಮಾಡಬೇಕಾದ್ರೆ ಆಗಲಿ, ಏನೊಂದು ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ಆಗಲಿ, ಏನು ಮಾಡಬೇಕಾದ್ರೂ ಕೂಡ ಮೊದಲು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಗಣಪತಿಯನ್ನು. ಯಾಕೆಂದರೆ ಆ ಒಂದು ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿ ಆ ಒಂದು ವಿಘ್ನ ನಿವಾರಕ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ 21 ಗರಿಕೆಯನ್ನು ನೀಡಿ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಗಣಪನ ಸಾನ್ನಿಧ್ಯಕ್ಕೆ ಹೋಗಿ 21 ಗರಿಕೆಯನ್ನು ನೀಡಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ನೀವು ಗಳಿಸ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರ ಜೊತೆ ಮತ್ತೊಂದು ವಿಚಾರ ನಾನು ಇವತ್ತಿನ ದಿವಸ ಸ್ಪಷ್ಟೀಕರಿಸಬೇಕು. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಬಹಳ ದೊಡ್ಡ ನೋವೇ ಆಯಿತು ಇವತ್ತಿನ ದಿವಸ ಮಾರ್ಗ ಮಧ್ಯದಲ್ಲಿ ಬರ್ತಾ. ಆದಷ್ಟು ಪಬ್ಲಿಕ್ಗೆ ಅಂತ ಹೇಳಿ ಸಾರ್ವಜನಿಕವಾಗಿ ನಮ್ಮ ಸರ್ಕಾರ ಇವತ್ತಿನ ದಿವಸ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಅಂತಲೇ ವಿದ್ಯಾರ್ಥಿಗಳಿಗೋಸ್ಕರ ಅಂತಲೇ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದಿದೆ. ಬಹಳ ಚಿಕ್ಕದಾಗಿರ್ತಕ್ಕಂಥ ಸ್ಕೂಟ್ರು. ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಆ ಒಂದು ಫ್ಲೈಓವರ್ ಮಧ್ಯದಲ್ಲಿ ಹೋದ್ರೆ ಹೋಗಲಿ ನಿಲ್ಲಿಸ್ತೀರಾ, ಒಪ್ಕೊಳ್ಳೋಣ. ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಸಂತೋಷ, ಬಿಡಪ್ಪ ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲಿಸಿದ್ದಾರೆ ಅಂತ ಹೇಳಿ. ಆದರೆ ನಿಲ್ಲಿಸೋದು ಇಲ್ಲ, ಅದು ಹೆಂಗಂದ್ರಂಗೆ ಬಿಸಾಕ್ಬಿಟ್ಟು ಹೋಗಿದ್ರಿ ಇವತ್ತಿನ ದಿವಸ. ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ರು ನನಗಂತೂ ನಿಜ ಭಾಳ ಮನಸ್ಸಿಗೆ ನೋವಾಯಿತು. ಆ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು ಬ್ಲೂ ಕಲರು ಎಲೆಕ್ಟ್ರಿಕ್ ಸ್ಕೂಟರ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಎಲ್ಲೋ ಒಂದು ಕಡೆ ಫ್ಲೈಓವರ್ ಲೆಫ್ಟಲ್ಲಿ ಗುರುಗಳೇ ಅದನ್ನು ಹಾಗೆ ಹಿಂಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಎಲ್ಲೋ ಒಂದು ಕಡೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಬೇರೆ ಗಾಡಿಗಳಿಗೂ ತೊಂದರೆ. ಇವತ್ತಿನ ದಿವಸ ದಯವಿಟ್ಟು ಯಾರು ಅಂತ ಕೆಲಸವನ್ನು ಮಾಡಬೇಡಿ. ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ನಿಮ್ಮ ಆ ಒಂದು ಸಮಯ ನೀವು ಆದಷ್ಟು ಬೇಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂದರೆ ಹೋಗಬೇಕು ಅಂತ ಹೇಳಿ ಆ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದಿದೆ. ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಸ್ಕೂಟರ್. ದಯವಿಟ್ಟು ಯಾವುದನ್ನು ಮಿಸ್ಯೂಸ್ ಮಾಡಬೇಡಿ. ಅಂದರೆ ಅದರಿಂದ ದುರುಪಯೋಗಗಳನ್ನು ತೆಗೆದುಕೊಳ್ಬೇಡಿ, ಉಪಯೋಗವನ್ನು ತೆಗೆದುಕೊಳ್ಳಿ. ಸೇಫಾಗಿಡಿ. ಅದನ್ನು ಒಂದು ಜಾಗದಿಂದ ತಾವು ಉಪಯೋಗವನ್ನು ತೊಗೊಂಡ್ಮೇಲೆ ಮತ್ತೊಂದು ಜಾಗಕ್ಕೆ ಸೇಫಾಗಿ ತೊಗೊಂಡೋಗಿ ಸೇರಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ನೀವು ದಯವಿಟ್ಟು ಯಾರೂ ಇಂಥ ತಪ್ಪನ್ನು ಮಾಡಬೇಡಿ. ದಯವಿಟ್ಟು ಅದನ್ನು ತಿದ್ದುಕೊಳ್ಬೇಕು ಅಂತ ನಾನು ನಿಮಗೆಲ್ಲರಿಗೂ ಕೂಡ ಕೇಳ್ಕೊಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಪತ್ರವೊಂದನ್ನು ಸ್ವೀಕರಿಸೋಣ. ಗುರುಜಿಯವರ ಫೋಟೋ ಜೊತೆಗೆ ಸಿದ್ಧಿವಿನಾಯಕ ಪ್ರಸಾದವನ್ನು ಕೂಡ ಗಣಪತಿಯ ಅನುಗ್ರಹ, ಗಣಪತಿಯ ಪ್ರಸಾದವನ್ನು ಕಳಿಸಿದ್ದೀರಿ. ಈಗ ಗಣಪತಿಯ ಬಗ್ಗೆ ಮಾತಾಡಿದ್ವಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಒಳ್ಳೆಯದಾಗಲಿ. ಹೇಳಮ್ಮ. ಶೋಭಾ ಅಂತ ಈ ಪತ್ರವನ್ನು ಬರೆದಿದ್ದಾರೆ. ಅವ್ರ ತಮ್ಮನ ಬಗ್ಗೆ ಕೇಳೋದಕ್ಕೆ ಪತ್ರವನ್ನು ಬರೆದಿರೋದು. ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಅಂತ. ಅವ್ರ ಹೆಸರು ಜಯಂತ ನಾಯಕ್ ಅಂತ ಹೇಳಿದ್ದಾರೆ ಗುರುಜಿ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಅಷ್ಟೇ ಹೇಳಿರೋದು. ಮದುವೆಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಯಾವುದೂ ಸೆಟ್ ಆಗ್ತಿಲ್ಲ. ಯಾವುದಾದ್ರೂ ಅನುಷ್ಠಾನ ಮಾಡಬೇಕಾ, ಏನಾದರೂ ದೋಷ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಜಯಂತ ನಾಯಕ್ ಅವರೇ, ತಾವು ಕಳಿಸಿರ್ತಕ್ಕಂಥ ಫೋಟೋ ಒಂದು ಮೊಬೈಲಲ್ಲಿ ತೆಗೆದಿರೋದು ಅಥವಾ ಈ ಫೋಟೋಲ್ಲಿ ಯಾವುದೇ ಆಧಾರಗಳು ಸ್ಪಷ್ಟವಾಗಿ ಕಾಣದೇ ಇರತಕ್ಕಂಥದ್ದಿದೆ. ಹಾಗಾಗಿ
ನೀವು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂತ ಹೇಳಿದ್ದೀರಿ, ಕರೆಕ್ಟಮ್ಮ? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬಗ್ಗೆ ನಾನು ತಿಳಿಸ್ಬೋದೇ ವಿನಃ ಈ ಫೋಟೋ ಮೇಲೆ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಗುರುವಿನ ಆಗಮನಕ್ಕೋಸ್ಕರ, ವಿವಾಹ ಶೀಘ್ರವಾಗಿ ಆಗಲಿಕ್ಕೋಸ್ಕರ, ಜೊತೆಗೆ ಈ ನಕ್ಷತ್ರಕ್ಕೆ ಈಗಿರ್ತಕ್ಕಂಥ ಪ್ರಸ್ತುತ ತಾರಾಬಲ ಸಮಂಜಸವಾಗಿಲ್ಲದ್ರಿಂದ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿವಾಹಕ್ಕೋಸ್ಕರ. ಯಾರಿಗೇ ವಿವಾಹದಲ್ಲಿ ಸಮಸ್ಯೆ ಉಂಟಾದರೂ, ಮದುವೆ ಸೆಟ್ ಆಗ್ತಿಲ್ಲ, ಅಥವಾ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ವಿರಸ ಇದೆ, ಒಬ್ರಿಗೊಬ್ಬರು ಸಮಂಜಸವಾಗಿರ್ಲಿಕ್ಕೆ ಆಗ್ತಿಲ್ಲ, ಇಂತಹ ಪರಿಸ್ಥಿತಿ ನಿಮಗೆ ಎದುರಾದರೆ ನೀವು ಭಯಪಡಬೇಕಾದ್ದಿಲ್ಲ. ನೀವು ಮಂಗಳವಾರದೊತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಬೇಕು. ಇದ್ರ ಜೊತೆಗೆ ಕೆಂಪು ಗಂಧ, ಕೆಂಪು ಪುಷ್ಪ, ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿಬೇಳೆ ಇದೆಲ್ಲವನ್ನು ಸಹಿತ ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ. ಅಕಸ್ಮಾತ್ ನಿಮ್ಮೂರಲ್ಲಿ ನಿಮ್ಮ ಹತ್ತಿರದಲ್ಲಿ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಇಲ್ಲ ಅಂದರೆ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೂ ಪರವಾಗಿಲ್ಲ, ಅಥವಾ ಶಿವ ಸಾನ್ನಿಧ್ಯ ಇದ್ದರೂ ಪರವಾಗಿಲ್ಲ. ಒಂದು ಶಿವ ಸಾನ್ನಿಧ್ಯ, ಇಲ್ಲ ಹನುಮನ ಸಾನ್ನಿಧ್ಯ, ಇಲ್ಲ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ. ಇದು ಯಾವುದೂ ನನಗೆ ಮಾಡಲಿಕ್ಕಾಗೋದಿಲ್ಲಪ್ಪ, ಕಷ್ಟ ಆಗ್ತಾ ಇದೆ, ಇಷ್ಟೆಲ್ಲ ಹೊಂಚ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ನಿಮ್ಮೂರಲ್ಲಿ ಎಲ್ಲಾದರೂ ಸ್ವಲ್ಪ ದೂರವಾದರೂ ಸರಿ ಒಂದು ಹುತ್ತ ಅಂತೂ ಇದ್ದೇ ಇರುತ್ತೆ. ಆ ಹುತ್ತಕ್ಕೆ ಹೋಗಿ 11 ದಿವಸ ನಿರಂತರವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಮಂಗಳವಾರದೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ತಲೆ ಚೆನ್ನಾಗಿ ಒರೆಸ್ಕೊಂಡು ಹಣೆಗೊಂಚೂರು ಕೆಂಪು ಗಂಧ ಅಥವಾ ಕುಂಕುಮವನ್ನು ನೀರಲ್ಲಿ ಕಲಸಿ ಅದನ್ನು ಗಂಧವಾಗಿಟ್ಕೊಂಡು ಹಣೆಗಿಟ್ಕೊಂಡು ಅಲ್ಲಿ ಹುತ್ತದ ಹತ್ರ ಹೋಗಿ ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು, ಮಹಾಮೃತ್ತಿಗೆ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ತಕ್ಕಂಥದ್ದು. ಮಧ್ಯಾಹ್ನದವರೆಗೂ ಸಾಧ್ಯವಾದಷ್ಟು ಉಪವಾಸ ಇರತಕ್ಕಂಥದ್ದು. ಅವತ್ತಿನ ದಿವಸ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಯಾವುದೇ ಬೇರೆ ಪದಾರ್ಥಗಳನ್ನು ತಿಂದಿರ, ಸಾಧ್ಯವಾದಷ್ಟು ಸಸ್ಯಾಹಾರಿ ಪದಾರ್ಥಗಳಲ್ಲೇ ಮಧ್ಯಾಹ್ನ 1 ಊಟ ಮಾಡಿ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಪುನಃ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆ ದೇವರ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟಂಗೆ, ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಇದು ಬರೀ ಅನುರಾಧ ಅಥವಾ ಜ್ಯೇಷ್ಠ ಈ ಥರ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಯಾರೇ ಒಬ್ಬರು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ವಿವಾಹಕ್ಕೆ ಮತ್ತು ದಾಂಪತ್ಯದಲ್ಲಿ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೆದುರಾದರೆ ಈ ಒಂದು ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದಿದೆ. ಜೊತೆಗೆ ನೀವು ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ದೇವಾಲಯಕ್ಕೆ ಹೋಗಿ ಬರೋದು ಅಥವಾ ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹುತ್ತದ ಮಣ್ಣಿನ ಪ್ರಸಾದವನ್ನು, ಮಹಾಮೃತ್ತಿಗೆ ಪ್ರಸಾದವನ್ನು ಹಣೆಗಚ್ಕೊಳ್ಳೋದು ಮಾಡೋದ್ರಿಂದ ಎಲ್ಲ ಕಡೆಯಿಂದಲೂ ಕಾರ್ಯಸಿದ್ಧಿ ಆಗುತ್ತೆ. ಇದು ಭಾಳ ಶೀಘ್ರವಾಗಿ ಅನುಕೂಲ ಆಗುವಂಥದ್ದು. ಆದರೆ ಯಾರೊಬ್ಬರಾದರೂ ಸಹಿತ ನೋಡಿ, ಇವತ್ತಿನ ಒಬ್ಬರ ಕಾಲರು ಮಾತಾಡಬೇಕಾದರೂ ಸಹಿತ ಅವರು ಮಾತನ್ನು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಇದು ಸ್ವರತರಂಗ. ನಿಮ್ಮ ಸ್ವರವನ್ನು ಆಲಿಸಿ ತರಂಗಗಳನ್ನು ಲೆಕ್ಕ ಮಾಡಿ ಅದರಲ್ಲಿರ್ತಕ್ಕಂತಹ ಒಂದು ಭವಿಷ್ಯತ್ತನ್ನು ತಿಳಿಸೋದು ಸ್ವರ ಜ್ಯೋತಿಷ್ಯ. ಆದರೆ ನಾನು ಮಾತಾಡಿದ ಮರುಕ್ಷಣ ನಾನು ಇನ್ನೂ ಮಾತು ನಿಲ್ಸೋಕ್ಕೆ ಬದಲು ಅವ್ರ ಮಾತು ನಿಂತು ಹೋದರೆ, ನಿಮ್ಮ ಸ್ವರವೇ ಸರಿಯಾಗಿ ನಾವು ಆಲಿಸ್ತಿಲ್ಲ ಅಂದರೆ ಇನ್ನು ಭವಿಷ್ಯ ಹೇಳೋದೆಲ್ಲಿಂದ? ಅದಕ್ಕಾಗಿ ಯಾರೇ ಕರೆ ಮಾಡಬೇಕಾದರೂ ಇದೊಂದು ಸೂಕ್ಷ್ಮವಾಗಿ ತಲೆಯಲ್ಲಿಟ್ಕೊಳ್ಳಿ, ಒಂದಷ್ಟು ಮಾತಾಡಿ ನಿಮ್ಮ ಭವಿಷ್ಯದನ್ನ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ.